ದೇವೀಸ್ ಕಿಚನ್, ದಕ್ಷಿಣ ಭಾರತದ ಸಾಂಪ್ರದಾಯಿಕ ಅಡಿಗೆಗಾಗಿ ಬನ್ನಿ. ಅಡಿಗೆ ಹಿತ್ತಲಲ್ಲಿ ಮದ್ದಿದೆ ಅಂತಾರೆ. ಹಿತ್ತಲಲ್ಲಿ ಮದ್ದೆ ಅಷ್ಟಲ್ಲ ಕಣ್ರಿ, ಪಾಟ್ಗಳಲ್ಲಿ ಕೂಡ ನಮಗೆ ಬೇಕಾಗಿರುತ್ತೆ. ಅವುಗಳನ್ನ ಬಳಸಿ ನಾವು ರುಚಿಯಾದ ಅಡುಗೆಯನ್ನು ಮಾಡಬಹುದು. ಹೌದು, ವೆಲ್ಕಮ್ ಟು ದೇವೀಸ್ ಕಿಚನ್. ಇವತ್ತಿನ ಈ ಅಡುಗೆ ಮನೆಯಲ್ಲಿ ಹಿತ್ತಲಲ್ಲಿ ಬಿಡುವಂತಹ ಅಥವಾ ಮನೆಯ ಮುಂದೆ ಪಾಟಲ್ಲಿ ಬಿಡುವಂಥ ದೊಡ್ಡ ಪತ್ರೆ ಸೊಪ್ಪಿಂದ ಒಂದು ಸೊಗಸಾದ ತಂಬುಳಿಯನ್ನು ಮಾಡೋಣ. ದಿಢೀರಂತ ಮಾಡಬಹುದು, ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಆದರೆ ರುಚಿಕರ. ಯಾವಾಗಾದರೂ ನಿಮಗೆ ಬೇಗ ಅಡುಗೆ ಮಾಡಬೇಕು ಅನಿಸಿದ್ರೆ ಇದನ್ನು ಟ್ರೈ ಮಾಡಿ. ಮನೇಲಿ ಏನು ತರಕಾರಿ ಇಲ್ಲ ಅಂತಂದರೆ ಇದನ್ನು ಖಂಡಿತ ಮಾಡ್ಕೋಬಹುದು. ಸೊ ಇವತ್ತು ನೋಡ್ಕೊಳ್ಳೋಣ ಹೇಗೆ ದೊಡ್ಡ ಪತ್ರ ಸೊಪ್ಪಿನ ತಂಬುಳಿಯನ್ನು ಮಾಡೋದು ಅಂತ. ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ನಾಲಿಗೆಗೆ ಅಷ್ಟೇ ರುಚಿ, ಹಾಗೆ ಹೊಟ್ಟೆಗೂ ಕೂಡ ಅಷ್ಟೇ ಹಿತಕರ ಈ ತಂಬುಳಿ. ಸೊ ಇದನ್ನು ಮಾಡೋಕ್ಕೆ ಬೇಕಾದಂಥ ಪದಾರ್ಥಗಳು: ದೊಡ್ಡ ಪತ್ರೆ ಸೊಪ್ಪು, ಇದು ನಮಗೆ ಮನೆ ಮುಂದೆ ಸಿಗುತ್ತೆ. 1-2 ಹಿಡಿಯಷ್ಟು ತಗೊಳ್ಳಿ. ಅದಾದ ನಂತರ ಜೀರಿಗೆ, ಮೆಣಸು ಮತ್ತು ಸಾಸಿವೆ ಎಲ್ಲ ಒಂದೊಂದು ಚಮಚ ಇರಲಿ. ಅದಾದ ನಂತರ ನಮಗೆ ಬೇಕಾಗುತ್ತೆ ಹಸಿ ಮೆಣಸಿನಕಾಯಿ. ಖಾರಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸು ಇರುತ್ತೆ, ಹಾಗಾಗಿ ನೋಡಿಕೊಂಡು ಖಾರ ಹಾಕ್ಕೊಳ್ಳಿ. ನಂತರದಲ್ಲಿ ಕರಿಬೇವು ಒಗ್ಗರಣೆಗೆ ಹಾಕ್ತೀವಿ. ಹಾಗೆ 1-2 ಒಣಮೆಣಸಿನ್ಕಾಯಿ ಅಥವಾ 1 ಮೆಣಸಿನ್ಕಾಯಿ ಮೊದಿಟ್ಕೊಳ್ಳಿ, ಇದು ಒಗ್ಗರಣೆಗೆ. ಅರ್ಧ ಬಟ್ಲು ಕಾಯಿ ತುರಿ ಅಥವಾ ಕಾಯಿ ಚೂರು ತೊಗೊಳ್ಳಿ, ಕಾಯಿ ತುರಿ. ಇನ್ನು ರುಚಿಗೆ ಉಪ್ಪು. ಅದಾದ ನಂತರ ಸಾಸಿವೆ ಒಗ್ಗರಣೆ ಹಾಕೋದಕ್ಕೆ ಎಣ್ಣೆ ಬೇಕಾಗುತ್ತೆ. ಅದಾದ ನಂತರ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ, ಅದು ಕೂಡ ರುಬ್ಬೋದಕ್ಕೇ. ನಂತರದಲ್ಲಿ ಸಾಸಿವೆ ಜೊತೆಗೆ ಹಿಂಗನ್ನು ಹಾಕಬೇಕಲ್ವ, ಸೊ ಹಾಗಾಗಿ ಸ್ವಲ್ಪ ಹಿಂಗು ಒಗ್ಗರಣೆಗೆ. ಇನ್ನು ಮೊಸರು, ಅರ್ಧ ಲೀಟ್ರಷ್ಟು ಗಟ್ಟಿ ಮೊಸರು ತೊಗೊಳ್ಳಿ, ಓಕೆನಾ. ಇದಾದ ನಂತರ ನೋಡಿ, ಈ ಎಲ್ಲ ಪತ್ರೆಯನ್ನು ಅಂದರೆ ದೊಡ್ಡ ಪತ್ರೆಯನ್ನು ತೊಳೆದು ಚೆನ್ನಾಗಿ ಇಟ್ಕೊಳ್ಳಿ. ಚೆನ್ನಾಗಿ ತೊಳಿಬೇಕು, ಹಿಂದೆ ಮುಂದೆ ಎಲ್ಲ, ಯಾಕಂದರೆ ಮಣ್ಣಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಹುಳ ಹುಪ್ಪಟೆಗಳು ಇರೋ ಚಾನ್ಸಸ್ ಇರುತ್ತೆ. ಅದರಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೀವು ತೊಳೆದು ಈ ರೀತಿ ಇಟ್ಕೊಳ್ಳಿ. ಇಷ್ಟು ಸೊಪ್ಪು ಸಾಕಾಗುತ್ತೆ. ಇನ್ನು ಮೊಸರನ್ನು ನೀವು ಕಡಿಬೇಕು, ಚೆನ್ನಾಗಿ ಕಡಿದು ಇಟ್ಕೋಬೇಕು. ಅದು ಒಣಗಿದ್ರೆ ಚೆನ್ನಾಗಿರೋದಿಲ್ಲ, ಹಾಗಾಗಿ ಕಡ್ದು ಬಿಡಿ, ಆವಾಗ ಚೆನ್ನಾಗಿರುತ್ತೆ. ಇನ್ನು ಬಾಣಲೆ ಇಟ್ಟು ಸ್ಟವ್ ಹಚ್ಚಿಸಿ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಿದ ತಕ್ಷಣ 1 ಅಥವಾ 1.5 ಚಮಚದಷ್ಟು ಜೀರಿಗೆಯನ್ನು ಹಾಕಿ. ಜೀರಿಗೆ 2 ಚಮಚ ಹಾಕಿದ್ರೂ ಏನಾಗೋದಿಲ್ಲ, ಚೆನ್ನಾಗಿರುತ್ತೆ. ನಂತರದಲ್ಲಿ ನೀವು ಮೆಣಸು ಮತ್ತು ಮೆಣಸಿನಕಾಯಿ ಎರಡನ್ನೂ ಹಾಕಿ ಇವೆರಡೂ ಚೆನ್ನಾಗಿ ಒಗ್ಗರಣೆಯಲ್ಲಿ ಆಗಬೇಕು, ಹಸಕಲ್ಲು ವಾಸನೆ ಹೋಗಬೇಕು. ಸೊ ಆದ ನಂತರ ಇದಕ್ಕೆ ನೀವು ಏನು ಮಾಡ್ತೀರಾ, ಈ ದೊಡ್ಡ ಪತ್ರೆ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ತಾ ಹೋಗ್ತೀರಾ. ನೋಡಿ, ದೊಡ್ಡ ಪತ್ರೆ ಸೊಪ್ಪಿಗೆ ನೀವು ಕೆಲವರು ತುಪ್ಪ ಹಾಕಿ ಕೂಡ ಮಾಡ್ಕೊಳ್ತಾರೆ. ಈ ಥರದ್ದು ತೊಂದರೆ ಇಲ್ಲ, ತುಪ್ಪ ಆದರೂ ಹಾಕ್ಬೋದು, ಎಣ್ಣೆ ಆದರೂ ಹಾಕ್ಬೋದು. ಸೊ ಈ ರೀತಿ ಹಾಕಿ ಎರಡನ್ನು ಕೂಡ ನೀವು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಎಲ್ಲವನ್ನು ಈ ರೀತಿ ಬಾಡಿಸ್ಕೋಬೇಕು ಚೆನ್ನಾಗಿ. ಆ ಸೊಪ್ಪೆಲ್ಲ ಅದರಲ್ಲೇ ಈ ರೀತಿ ಕಲರ್ ಚೇಂಜ್ ಆಗಬೇಕು. ಇದಾಗಿದ ತಕ್ಷಣ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ, ಸಾಕು. ಇಷ್ಟು ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿರುತ್ತೆ, ಬೇಗ ಬೆಂದು ಹೋಗುತ್ತೆ ಅಷ್ಟೇ. ಸೊ ಇದಾಯ್ತಲ್ಲ. ಇದಾದ ನಂತರ ನಾವು ಮತ್ತೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಬಾಣಲೆ ಬಿಸಿ ಇದ್ದಾಗೆ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಸೊ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಸಾಸಿವೆಯನ್ನು ಇವಾಗ ನಾವು ಒಗ್ಗರಣೆಗೋಸ್ಕರ ಹಾಕೋತಿರೋದು. ಸಾಸಿವೆ 1 ಚಮಚ ಹಾಕಿ ಅದು ಚಿಟಪಟ ಅಂದ ಕೂಡಲೇ ನಾವೇನು ಮಾಡ್ತೀವಿ, ಈಗ ಸ್ವಲ್ಪ ಹಿಂಗೆ ಏನು ತೆಗೆದಿಟ್ಕೊಂಡಿರ್ತೀವಿ, ಆ ಹಿಂಗನ್ನು ಈಗ ನಾವು ಒಗ್ಗರಣೆಗೆ ಹಾಕಿಬಿಡೋಣ. ಸೊ ಹಿಂಗೆ ಹಾಕಿ ಆ ನಂತರದಲ್ಲಿ ಸ್ಟವ್ ಆಫ್ ಮಾಡಬೇಕಾಗತ್ತೆ. ಹಿಂಗು ಜೊತೆಗೆ 1 ಮೆಣಸಿನ್ಕಾಯಿ ತಿಟ್ಕೊಂಡಿದ್ವಲ್ಲ, ಆ 1 ಮೆಣಸಿನ್ಕಾಯಿನೂ ಕೂಡ ಮುರಿದು ಚೂರು ಹಾಕೋಣ. ಅದಾದ ನಂತರ ಕರಿಬೇವಿನ ಸೊಪ್ಪು ಕೂಡ ಹಾಕಿಬಿಡೋಣ. ಸೊ ಇಷ್ಟು ಹಾಕಿದ ನಂತರ ರೆಡಿ ಆಗೋಯಿತು. ಇನ್ನು ಈ ಕಡೆ ಬಂದಾಗ ನಾವು ಉಳಿಸಿದ್ದು ಹಸಿ ಕೊಬ್ಬರಿ ಅಲ್ವಾ, ಅಥವಾ ಕೊಬ್ಬರಿ ತುರಿ 1 ಬಟ್ಲು, ಕೊಬ್ಬರಿ ತುರಿ 1 ಬಟ್ಲನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಏನು ಪದಾರ್ಥಗಳೆಲ್ಲ ಬಾಡಿಸ್ಕೊಂಡಿದ್ವಿ ಅದೆಲ್ಲವನ್ನು ಹಾಕಿ 1 ಚಮಚೆ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ನುಣ್ಣಗೆ ಮಾಡ್ಕೊಂಬೋಣ. ಚಟ್ನಿ ಥರ, ಪೂರ್ತಿ ಚಟ್ನಿ ಥರ ಆಗೋಗ್ಲಿ. ನೋಡಿ, ಈ ರೀತಿ ಚಟ್ನಿ ಥರ ಆದರೆ ಆಯಿತು. ಸೊ ಈ ಚಟ್ನಿಯನ್ನು ನಾವೇನು ಮಾಡ್ತೀವಿ, ಈ ಮೊಸರಿಗೆ ಹಾಕ್ಬಿಡೋಣ. ಮೊಸರಿಗೆ ಹಾಕಿಬಿಟ್ಟು ಚೆನ್ನಾಗಿ ಕಲಸೋಣ. ಸೊ ಅಷ್ಟು ಎಷ್ಟು ತೊಗೊಂಡಿರ್ತೀರೋ ಅಷ್ಟನ್ನು ಹಾಕಿ. ಅರ್ಧ ಲೀಟ್ರ್ ಮೊಸರು ಬೇಕಾಗುತ್ತೆ, ಚೆನ್ನಾಗಿರುತ್ತೆ. ಗಟ್ಟಿ ಮೊಸರು, ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡಿ. ಕೆಲವರು ತಂಬುಳಿಯನ್ನು ತುಂಬ ನೀರಾಗಿ ಕೂಡ ಮಾಡ್ಕೊಳ್ತಾರೆ, ಆದರೆ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕಿದರೆ ಅಡ್ಡಿಯಿಲ್ಲ. ನೋಡಿ, ಈಗ ರುಚಿಕಟ್ಟಾದಂಥ ತಂಬುಳಿ ರೆಡಿಯಾಗಿದೆ. ಇದಕ್ಕೆ ನಾವೀಗ ಎತ್ತಿಟ್ಟಿದ್ದಂಥ ಒಗ್ಗರಣೆ ರೆಡಿ ಮಾಡಿದ್ವಲ್ಲ ಆಲ್ರೆಡಿ, ಆ ಒಗ್ಗರಣೆನ ಹಾಕಿ ಚೆನ್ನಾಗಿ ಕಲಸಿದ್ರೆ ಘಮ್ ಅನ್ನುವಂಥ, ನಾಲಿಗೆಗೆ ರುಚಿ ಕೊಡುವಂತಹ, ಹಾಗೆ ವಂಡರ್ಫುಲ್ ಟೇಸ್ಟ್ ಕೊಡುವಂತಹ ತಂಬುಳಿ ರೆಡಿ. ಖಂಡಿತ ಒಂದು 10 ನಿಮಿಷನೂ ತೊಗೊಳ್ಳೋದಿಲ್ಲ. ಸೊ ಪಟ್ ಪಟ ಅಂತ ಅಡುಗೆ ಮಾಡಬೇಕು ಅಂದಾಗ ರೆಡಿಯಾಗುತ್ತೆ ನೋಡಿ ಈ ತಂಬುಳಿ. ಅನ್ನ, ಚಪಾತಿ ಅಥವಾ ಮುದ್ದೆ ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸ್ಕೋಬೋದು.
ಪಟ್ಪಟ ಅಂತ ಮಾಡ್ತೀರಲ್ವಾ? ಸೊ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಕಿವಿ ಮಾತಿಗೆ ಬಂದ್ಬೇಡ. ಇವತ್ತಿನ ಕಿವಿ ಮಾತು ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ಹಾಗೆ. ಕೆಲವು ವ್ಯಕ್ತಿಗಳಿರ್ತಾರೆ ರೀ, ಅವ್ರ ಮನೆಯಲ್ಲೂ ಇರ್ತಾರೆ, ನಾವು ಕೆಲಸ ಮಾಡೋ ಜಾಗದಲ್ಲೂ ಇರ್ತಾರೆ, ಬೇರೆ ಕಡೆಯಲ್ಲೂ ಇರ್ತಾರೆ. ಅವ್ರಿಗೊಂದು ಭಾವನೆ ಇರುತ್ತೆ, ಏನು ಅಂತಂದರೆ ತಾವು ಕೆಲಸ ಮಾಡದೇ ಇದ್ದರೆ, ತಾವು ಎಲ್ಲವನ್ನು ಮಾಡದೇ ಇದ್ದರೆ ಬೇರೆ ಯಾರೂ ಮಾಡೋದಿಲ್ಲ. ಹಾಗೆಯೇ ಎಲ್ಲರ ಜೀವನಕ್ಕೂ ಮತ್ತು ಎಲ್ಲ ಕರ್ತವ್ಯಗಳಿಗೂ ಅವರೇ ಜವಾಬ್ದಾರಿ ಅಂದ್ಕೊಂಡು ಅವರನ್ನು ಅವರೇ ಶೋಷಣೆ ಮಾಡ್ಕೊಳ್ತಾ ಇರ್ತಾರೆ. ಇಂಥ ವರ್ಗ ಮನೇಲಿರಬಹುದು ಅಥವಾ ಕೆಲಸದ ಜಾಗದಲ್ಲಿರ್ಬೋದು ಅಥವಾ ಬೇರೆ ಕಡೆ ಇದ್ದೇ ಇರ್ತಾರೆ. ನಾನು ಹೇಳೋದು ಅಂತಂದರೆ ಇವೆಲ್ಲ ಸುಳ್ಳು. ನಾವು ಕಟ್ಕೊಂಡಿರೋಂಥ ಒಂದು ಸುಳ್ಳಿನ ಕೋಟೆ. ಹಾಗೆ ಯಾವತ್ತೂ ಇರೋದಿಲ್ಲ. ನಾನು ನೀವು ಇನ್ನು ಯಾರು ಇಲ್ಲದಿದ್ರೂ ಜಗತ್ತು ನಡೆಯುತ್ತೆ, ಯಾರು ಇಲ್ಲದಿದ್ರೂ ಕೆಲಸಗಳು ಮುಂದುವರಿಯುತ್ತೆ. ನಾವಿರೋವರೆಗೂ, ನಾವು ಮಾಡೋವರೆಗೂ ಅವರು ನಮ್ಮನ್ನು ಹೊಗಳಿ ಮಾಡಿ ನೀನೇ ಇಂದ್ರ ಚಂದ್ರ ಅಂತ ಮಾಡಿಸ್ಕೊಳ್ತಾರೆ ಹೊರತು, ಹಾಗಾಗಿ ನೀವು ಶೋಷಣೆಗೆ ಒಳಗಾಗ್ತೀರ ಹೊರತು ಅದು ಬಿಟ್ಟರೆ ಬೇರೆ ಏನೂ ಪ್ರಯೋಜನ ಆಗೋದಿಲ್ಲ. ಅದಕ್ಕೇ ಕೆಲಸಗಳನ್ನು ನಿಮ್ಮದನ್ನು ನೀವು ಮಾಡಿ ಅವ್ರು ಮಾಡಲಿ, ಆ ರೀತಿ ಬೆಳೆಸ್ಕೊಳ್ತಾ ಹೋಗಿ. ಆವಾಗ ನಿಮಗೂ ಕೂಡ ನಿಮ್ಮನ್ನು ಶೋಷಣೆ ಮಾಡ್ಕೊಳ್ಳೋದು ನಿಲ್ಲುತ್ತೆ. ಯಾಕಂದರೆ ದೇಹ ಒಂದೇ, ಆ ದೇಹ ಕೊನೆವರೆಗೂ ನಮ್ಮ ಜೊತೆ ಬರಬೇಕು ಅಂದರೆ ನಾವು ಕೂಡ ದೇಹವನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಇವತ್ತಿನ ಮಾತಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಇವತ್ತಿನ ಕಿವಿ ಮಾತು ಮುಗಿಸ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ. ಮುಂದಿನ ವಿಡಿಯೋಲಿ ಸಿಗೋಣ.